ಬೆಳಗಾವಿ ನಗರದಿಂದ ಒಂದು ದುಃಖದ ಘಟನೆ ವರದಿಯಾಗಿದೆ. ಶಾಪುರ್ ಪ್ರದೇಶದ ಶ್ರೀ ಕಪ್ಲೇಶ್ವರ್ ತಲಾವಿನಲ್ಲಿ ಭೀಕರ ದುರಂತ ಸಂಭವಿಸಿದೆ. ಇಲ್ಲಿನ ಬಾವಿಯ ಕಟ್ಟಡ ಮತ್ತು ಸ್ಲ್ಯಾಬ್ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಬಾಲಕರು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈ ಘಟನೆ ನಂತರ ಸ್ಥಳದಲ್ಲಿ ಗೊಂದಲದ ಪರಿಸರ ನಿರ್ಮಾಣವಾಗಿತ್ತು. ಸ್ಥಳೀಯರು ತಕ್ಷಣ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಾಹಿತಿಯ ಪ್ರಕಾರ ಇಬ್ಬರು ಮಕ್ಕಳು ಸ್ಥಳದಲ್ಲಿ ಇದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಕಟ್ಟಡದ ಕುಸಿತದಿಂದ ಅವರು ಬಾವಿಯೊಳಗೆ ಸಿಲುಕಿದ್ದಾರೆ ಎಂದು ತಿಳಿದು ಬಂದಿದೆ. आम्ही बरोबर सकाळी 8ला इथं आलेलो पोहायला. ನಾವು ಬರೋಬ್ಬರ 8 ಗಂಟೆಗೆ ಬಂದಿದ್ವಿ ರೀ ಸರ್. ನಮ್ಮ ಹುಡುಗ ಎಲ್ಲ ಇಶಾಡ್ ಆತ್ರಿ. 9 ಗಂಟೆ ಅಂದ್ರೆ ನಾವು ಮನೆ ಕಡೆ ಹೋಗ್ತೇವೆ. ಆಮೇಲೆ ಏನಾದ್ರಿ ನಮ್ಮ ಹುಡುಗ ಮತ್ತು ನಮ್ಮ ತಂಗಿನ ಹುಡುಗ ಮ್ಯಾಲೆ ಬಂದ್ರಿ ಅರ್ಬಿ ಹಾಕಿದ್ರೆ ಎಲ್ಲ ಹಾಕಿದ್ರೆ ಇಲ್ಲೇ ಮಹಾದೇವ್ ಮಂದಿರ ಐತ್ರಿ. ಇದು ಮಹಾದೇವ್ ಮಂದಿರ್ನಾಗ ಹೋಗ್ಯಾಸ್ ನಂಗೆ ಇಲ್ಲಿ ಅದು ಅಂಗಾರನೂ ಹಚ್ಚಿದ್ರಿ. ಮತ್ತು ನಮ್ಮ ಹುಡುಗ ಬಂದು ನಂಗೆ ಪಪ್ಪಿ ತೊಗೊಂಡ್ರಿ ಇಲ್ಲೇ 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 ಅಪ್ಪ ರೀ ನೀವು ಭಾಳ ಚಲೋ ಅದಿರಿ ನಂಗೆ ಹಾಗಾದ ನಂಗೆ ಪಪ್ಪಿ ತೊಗೊಂಡ್ರಿ ಇಲ್ಲ ಗುರ್ತರಿ. ಮತ್ತು ನಾವು ಬರಾಕ ನಿಂತೆ ಬರಾತೇವೆ ಅವಾಗ ಎಲ್ಲ ಸಡನ್ಲಿ ಏನಾಯ್ತು ನಮಗೂ ಗುರ್ತಿಲ್ಲ. ಸಡನ್ಲಿ ನಾನು ಒಳಗೆ ಯಾರ್ಯಾರು ಒಳಗೆ ಹೋಗಿದ್ದು ನಮಗೂ ಗುರ್ತಿಲ್ಲ. ನಾ ಪೂರ್ತಿ ತೆಳಗೆ ಹೋಗಿದ್ನಿ ರೀ. ಹಾಂ ಸ್ಲ್ಯಾಬ್ ಬಿತ್ತಲ್ಲ ಅದು ಪೂರ್ತಿ ತೆಳಗೆ ಹೋದ್ರಿ. ಅದು ಸ್ಲ್ಯಾಬ್ ಪೂರಾ ಬಾಡಿ ಹೋಗೋದ್ರಿ. ಮೇಂಟೆನೆನ್ಸ್ ಯಾರು ಇಲ್ಲೇ ಎಷ್ಟು ಮಂದಿ ಇರೋದಿಲ್ಲ. ಅದು ಮೇಂಟೆನೆನ್ಸ್ ಯಾರು ಮಹಾಪಾಲಿಕೆ ನಮ್ಮ ಕಳ್ಕೈ ವಿನಂತಿ ಐತ್ರಿ ಮಹಾಪಾಲಿಕೆಗೆ ಸ್ವಲ್ಪ ಇಲ್ಲೇ ಲಕ್ಷ ಕೊಡ್ರಿ. ನಮ್ದೇನು ತಪ್ಪು ಇಲ್ಲ. ನಮ್ಮದು ಹುಡುಗ ಹೋಗಿದ್ರಿ. ಈ ಥರ ಮುಂದೆ ಯಾರ್ದು ಹುಡುಗ ಹೋಗ್ಬಾರ್ದ್ರಿ. ಈ ಒಂದ್ರೆ ಸಹ ಎಲ್ಲ ಬಂದ್ ಮಾಡ್ಬೇಕ್ರಿ. ಯಾರು ನಂಗೆ ಮಹಾಪಾಲಿಕೆಗೆ ಒಂದು ವಿನಂತಿ ಐತ್ರಿ. ಒಂದರ ಬಂದರ ಮಾಡ್ರಿ ಇದೆಲ್ಲ ಪೂರ್ತಿ ಇಲ್ರ ಮೇಂಟೆನೆನ್ಸರ ಮಾಡ್ರಿ. ನಂದು ಹುಡುಗ ಹೋಗಿದ್ರಿ. ಈಗ ಬೇರೆ ಜೀವಿ ಬ್ಯಾಡ್ರಿ. ನಮ್ಗೆ ನನ್ಗೆ ನಂದು ಹುಡುಗ ಐತ್ರಿ ಶಿವಂ ಪರಶುರಾಮ್ ಸುಂಡಿಗರ್ ವರ್ಷ 7. ಮತ್ತು ನಮ್ಮ ತಂಗಿನ ಒಂದು ಹುಡುಗ ಐತ್ರಿ ಅವನ ಪರಶುರಾಮ್ ರಾಜು ನಿಲಸ್ಕರ್ ಅವನ 11 ಏಜ್. ನಾವು ನಂದು ಹುಡುಗ 3 ವರ್ಷ ಇವತ್ತು ಈ ವರ್ಷ 3ನೇ ವರ್ಷ ರೀ. ಸ್ವಿಮ್ಮಿಂಗ್ ಪರ್ಫೆಕ್ಟ್ ಬರ್ತೈತ್ರಿ ಅವಂಗ. ಹಾಂ ಒಳಗಡೆ ಬೈತಾರೆ. ಹಾಂ ನನ್ನ ಮೇಲೇನು ಕಲ್ಲು ಇದು ನೋಡ್ರಿ. ನನ್ನ ಮೇಲೂ ಎಲ್ಲ ಕಲ್ಲು. ಮತ್ತು ಈಗ ಹೇಗಾಗಲ್ಲ ಈಕಿನ ಓವರ್ ಸರ್ ಈಕಿನ ಮೇಲೂ ಕಲ್ಲು ಬಿದ್ದೈತೆ ನೋಡ್ರಿ. ಈಕಿನ ಮೇಲೇನು ನಾವು ಈಕಿ 4 ಮಂದಿ ಒಳಗಿದ್ನಿ ರೀ. ಹಾಂ ಪೂರ ನಾವು ಹೆಂಗೆ ಬಂದ್ರೆ ನಮಗೂ ಗೊತ್ತಿಲ್ಲ ರೀ. ಮತ್ತು ನನ್ನ ಹುಡುಗ ಮತ್ತು ಅದು ನಮ್ಮ ದೊಡ್ಡ ಹುಡುಗಾಗ ಏನು ಇವ್ರು 4 ಮಂದಿ ಸ್ವಿಮ್ಮಿಂಗ್ ಹೊರಗೆ ಬಂದಿದ್ರಿ. ಅದು ಮತ್ತು ಹುಡುಗರು ಮಾಡಾಕತ್ತಿತ್ರಿ. ಇವ್ರು ಹೆಂಗೆ ಸುರಿ ಹಾಕ್ತಾನೆ ನೋಡಂತಂತ ಕಟ್ಟಿ ಮೇಲೆ ನಿಂದ್ರಂದ್ರಿ. 4 ಮಂದಿ ರೀ ಇವ್ರು. ಮತ್ತು ಇವರು ನಮ್ಮ ತಮ್ಮ ಮತ್ತು ಈಕೆ ಎಲ್ಲ 4 ಮಂದಿ ಎಲ್ಲ ತೆಳಗೆ ಹೋಗಿದ್ದಾರೆ ರೀ. ಎಲ್ಲ 4 ಮಂದಿ. ಮತ್ತು ಈಕಿ ಮ್ಯಾಲೇ ಎಲ್ಲ ದೊಡ್ಡ ಕಲ್ಲೆಲ್ಲ ಬಿದ್ದೈತ್ರಿ. ಈಕಿಗೆ ಸ್ವಿಮ್ಮಿಂಗ್ ಬರ್ತೈತೆ ಅಂತ ಈಕಿ ಹೊರಗೆ ಬಂದಿದ್ದಾರೆ. ಮತ್ತು ತಮ್ಮನ ಹೊರಗೆ ಬಂದಿದ್ದಾರೆ. ಅದು ಇಬ್ಬರು ತೆಳಗೆ ಹೋಗಿದ್ದಾರೆ. ಎಲ್ಲ ಕಟ್ಟೆ ಒಂದು ಎಲ್ಲಾರ್ಗೂ ಬರ್ತೈತ್ರಿ. ದೊಡ್ಡ ಕಲ್ಲು ಬಿದ್ದ ಪರಶುರಾಮ್ ಅದಾರ ಅವನಿಗೆ ಅಷ್ಟೇ ಬರಂಗಿಲ್ಲ ರೀ. ಅದು ಶಿವಮ್ಮ ಅವ್ರಿಗೆ ಎಲ್ಲ ಬರ್ತೈತ್ರಿ. ಹಾಂ ಎಲ್ಲ ಈಗ ಇಬ್ಬರು ಅದಾರಿ. 4 ಮಂದಿ ರೀ. ಅದ ನಮ್ಮ ಅಣ್ಣ ತಮ್ಮ ಐತ್ರಿ. ತಮ್ಮ ಅವನಿಗೆ ಬರ್ತೈತ್ರಿ ಸ್ವಿಮ್ಮಿಂಗ. ಅವ್ರು ಹಾಂ ಡೈಲಿ ಬರ್ತಾರೆ. ಈಗ 3-4 ವರ್ಷ ಆತ್ರಿ ಡೈಲಿ ಬರ್ತಾರೆ ಇಲ್ಲಿ. ಅದು एवढा मोठं हे झालंय. बंद करायलाच पाहिजे की. हां बंद ಮಾಡ್ಬೇಕ್ರಿ. ಇದೆಲ್ಲ ಅದು ದೇವರ ಎಲ್ಲ ಇದು ಮಾಡ್ಬೇಕ್ರಿ. ಅದು ಹಾಂ ಕಟ್ಬೇಕ್ರಿ. ಏನೂ ಇಲ್ರಿ ಮೇಂಟೆನೆನ್ಸ್ ಏನಿಲ್ರಿ. ನಮ್ಮ ಮನ್ಯಾಗಿದ್ದೆಲ್ಲ ಹೇಳ್ತೈತೆ ನಂದು ಇದು ಹುಡುಗಿರಿ ಆಕೆ ಕಳಿಸ್ಬೇಡ. ನಾನು ನಮ್ಮ ತಮ್ಮ ಅದ ಸಣ್ಣ ಅವ್ರದ್ದೇನು ಸಣ್ಣ ಅದಾರ. ಹೋಗಿ ನಿನ್ನೆಲ್ಲಿ ಆಕೆ ಇಲ್ಲ ನಾ ಹೋಗಂಗಿಲ್ಲ ಅಂತಿದ್ರಿ. ನಾ ಆಕೆಗೆ ನಿನ್ನೆನೂ ಬೆಳ್ದೇನ್ರಿ. ಈಗ ಶಾಲಾ ಚಾಲು ಆಗ್ತೈತ್ರಿ. ಈಗ ಇನ್ನೂ 10 ದಿನ ಐತ್ರಿ. ಹೋಗ ಅಷ್ಟೇ ನಾ ಬೆಳಗ್ಗೆ ಕಳಿಸ್ಕೊಟ್ಟೇನ್ರಿ ಈಕೆಗೆ. ನಾ ಭಾರತಿ ಪಾಟೀಲ್. ಅಗ್ನಿಶಾಮಕ ದಳ ಹಾಗೂ ವಿಪತ್ತಿ ನಿರ್ವಹಣಾ ತಂಡ ಸ್ಥಳಕ್ಕೆ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ.
ಈ ಘಟನೆಯಿಂದ ಶಹಾಪುರ ಪ್ರದೇಶದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿತ್ತು. ನಾಗರಿಕರು ತೀವ್ರ ದುಃಖ ವ್ಯಕ್ತಪಡಿಸುತ್ತಿದ್ದಾರೆ. ಇಂತಹ ಸ್ಥಳಗಳಲ್ಲಿ ಸುರಕ್ಷಾ ಕ್ರಮಗಳನ್ನು ತಕ್ಷಣ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರು ಒತ್ತಾಯಿಸುತ್ತಿದ್ದಾರೆ. ಇಂಥ ಇನ್ನು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಫಿನ್ಗ್ರಾಮ್ಗೆ.